ರಫೇಲ್ ಫೈಟರ್ ಜೆಟ್ ಏರಿದ್ದಾರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಯುದ್ಧ ವಿಮಾನ ಏರಿದ 3ನೇ ರಾಷ್ಟ್ರಪತಿ ಇವರು. ಆ ಹೆಗ್ಗಳಿಕೆಗೂ ಕೂಡ ಪಾತ್ರರಾಗಿದ್ದಾರೆ. ಅಂಬಾಲಾ ಏರ್ಬೇಸ್ನಿಂದ ರಫೇಲ್ ಜೆಟ್ ಟೇಕ್ ಆಫ್ ಆಗಿದೆ. ಹರಿಯಾಣದ ಅಂಬಾಲಾ ಏರ್ಬೇಸ್ನಿಂದ ಟೇಕ್ ಆಫ್ ಆಗಿರುವಂತಹ ರಫೇಲ್ ಜೆಟ್ನ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ ನೀವು. ಆಪರೇಷನ್ ಸಿಂಧೂರ್ನಲ್ಲಿ ರಫೇಲ್ ಪ್ರಮುಖ ಪಾತ್ರವನ್ನು ವಹಿಸಿತ್ತು. ಈ ಹಿಂದೆ ಅಬ್ದುಲ್ ಕಲಾಂ ಹಾಗೆ ಪ್ರತಿಭಾ ಪಾಟೀಲ್ ಕೂಡ ಈ ಫೈಟರ್ ಜೆಟ್ ಅನ್ನ ಏರಿದ್ರು. ಅದಾದ ನಂತರ ದ್ರೌಪದಿ ಮುರ್ಮು ಅವರು 3ನೇ ರಾಷ್ಟ್ರಪತಿ. 2023ರ ಏಪ್ರಿಲ್ 8ನೇ ತಾರೀಕು ಸುಖೋಯ್ ಅನ್ನ ಏರಿರ್ತಾರೆ. ಅದರಲ್ಲೊಂದು ರೌಂಡ್ಸ್ ಹಾಕಿರ್ತಾರೆ ದ್ರೌಪದಿ ಮುರ್ಮು ಅವರು. ತೇಜ್ಪುರ ಏರ್ಫೋರ್ಸ್ ಸ್ಟೇಷನ್ ನಿಂದ ಹಾರಾಟವನ್ನ ಮಾಡಿದ್ರು. ಇದೀಗ ರಫೇಲ್ ಜೆಟ್ ಅನ್ನ ಏರಿದ್ದಾರೆ. ಈ ಮೂಲಕವಾಗಿ ಪಾಕಿಸ್ತಾನಕ್ಕೆ ಒಂದು ಖಡಕ್ ಸಂದೇಶ. ಪೈಲಟ್ ಶಿವಾಂಗಿ ಸಿಂಗ್ ಜೊತೆಗೆ ಫೋಟೋಗೆ ಪೋಸ್ ಕೊಟ್ಟಿದ್ದಾರೆ. ಇದ್ರ ಹಿಂದೇನೂ ಒಂದು ಕಾರಣ ಇದೆ. ಅದೇನಂದ್ರೆ ಶಿವಾಂಗಿ ಸಿಂಗ್ರನ್ನ ವಶಕ್ಕೆ ಪಡೆದುಕೊಂಡಿದ್ದೀವಿ ಅಂತ ಪಾಕ್ ಈ ಹಿಂದೆ ಹೇಳಿತ್ತು. ಅದು ಆಪರೇಷನ್ ಸಿಂಧೂರ್ ಸಮಯದಲ್ಲಿ ನಾವು ವಶಕ್ಕೆ ಪಡೆದಿದ್ದೀವಿ ಇವರನ್ನ ಅಂತ. ಯುದ್ಧ ವಿಮಾನವನ್ನ ಹೊಡೆದುರುಳಿಸಿ ಪೈಲಟ್ ಶಿವಾಂಗಿ ಸಿಂಗ್ ಅವರನ್ನ ನಾವು ವಶದಲ್ಲಿರಿಸಿಕೊಂಡಿದ್ದೀವಿ ಅಂತ. ಆದ್ರೆ ಇವತ್ತು ಶಿವಾಂಗಿ ಸಿಂಗ್ ಜೊತೆಗೇನೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪೋಸ್ ಕೊಟ್ಟಿದ್ದಾರೆ ಫೋಟೋಗೆ. ಈ ಮೂಲಕವಾಗಿ ಪಾಕ್ಗೆ ತಿರುಗೇಟನ್ನ ಕೊಟ್ಟಿದ್ದಾರೆ.